ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಭಾರತೀಯ ಅಂಚೆ ಇಲಾಖೆಯ 2024ನೇ ಸಾಲಿನ GDS ಹುದ್ದೆಗಳ ಅರ್ಜಿ ಆಹ್ವಾನ ಆಗಿದೆ. ಎಲ್ಲರಿಗೂ ಇದು ಗೊತ್ತಿರೋ ವಿಷಯನೇ, ಯಾಕಂದರೆ ಇದು ಜುಲೈ 15, 2024ನೇ ತಾರೀಕಿನಂದೇ ಅರ್ಜಿ ಅಪ್ಲೈ ಮಾಡಲಿಕ್ಕೆ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಪ್ಲೈ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಸಮಯಾವಕಾಶ ಇದೆ ಅಂತ ನೀವೇನಾದರೂ ಇನ್ನೂ ವೆಯ್ಟ್ ಮಾಡ್ತಾ ಇದ್ದರೆ ದಯವಿಟ್ಟು ಹಾಗೆ ಮಾಡದೆ ಈಗಲೇ ಹೋಗಿಬಿಟ್ಟು ಅಪ್ಲೈ ಮಾಡಿ. ಅಪ್ಲೈ ಮಾಡಲಿಕ್ಕಿಂತ ಮುಂಚೆ ಈ ವಿಡಿಯೋನ ಕೊನೆವರೆಗೆ ನೋಡಿಬಿಟ್ಟು ಹೋಗಿ, ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಈ ಅಂಚೆ ಇಲಾಖೆಯ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ಖಂಡಿತವಾಗ್ಲೂ ನಿಮಗೆ ಆನ್ಲೈನಲ್ಲಿ ಅರ್ಜಿ ಅಪ್ಲೈ ಮಾಡಬೇಕಾದ್ರೆ ಸಹಾಯ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೇ ಆಗಿರ್ಬೋದು, ಅವರಿಗೆಲ್ಲನೂ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಭಾರತದಾದ್ಯಂತ ಒಟ್ಟು 44,228 GDS ಹುದ್ದೆಗಳ ನೇಮಕಾತಿಗೆ ಈಗ ಅರ್ಜಿ ಆಹ್ವಾನ ಮಾಡಿರೋದು. ಇನ್ನು ಕರ್ನಾಟಕದಾದ್ಯಂತ ಒಟ್ಟು ಹುದ್ದೆಗಳು 1940. ಈ ಹುದ್ದೆಗಳಿಗೆ ಅರ್ಜಿಯನ್ನು ಅಪ್ಲೈ ಮಾಡಲಿಕ್ಕೆ ಜುಲೈ 15ನೇ ತಾರೀಕಿನಿಂದನೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಕೊನೆಯ ದಿನಾಂಕ ಬಂದು ಇದೇ ಆಗಸ್ಟ್ ತಿಂಗಳ 5ನೇ ತಾರೀಕು, ಅಂದರೆ ಇನ್ನು ಕೇವಲ 5 ದಿನ ಅಷ್ಟೇ ಉಳಿದಿದೆ. ಸೊ ಹಾಗಾಗಿ ನಾನು ಹೇಳಿದೆ ನಿಮಗೆ, ದಯವಿಟ್ಟು ಯಾರು ವೆಯ್ಟ್ ಮಾಡ್ತಾ ಕೂರಬೇಡಿ, ಈಗಲೇ ಹೋಗಿ ಅರ್ಜಿನ ಅಪ್ಲೈ ಮಾಡಿ ಅಂತ. ಇನ್ನು ವಯೋಮಿತಿ ಬಂದು, ಅಂದರೆ ಇದನ್ನ ಅಪ್ಲೈ ಮಾಡಲಿಕ್ಕೆ ಇರೋ ಕನಿಷ್ಠ ಮತ್ತು ಗರಿಷ್ಠ ವಯಸ್ಸು ಎಷ್ಟಂದರೆ, ಕನಿಷ್ಠ ವಯಸ್ಸು ಬಂದು 18 ವರ್ಷಗಳು, ಹಾಗೆ ಗರಿಷ್ಠ ವಯಸ್ಸು ಬಂದು 40 ವರ್ಷಗಳು. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲಿಕ್ಕೆ ಬೇಕಾದಂತಹ ವಿದ್ಯಾರ್ಹತೆ ಬಂದು SLC ಅಥವಾ 10ನೇ ತರಗತಿ. ಹಾಗೆ ಇಲ್ಲಿ ಈ ಹುದ್ದೆಗಳಿಗೆ ನೇಮಕಾತಿ ಮಾಡಲಿಕ್ಕೆ ಯಾವುದೇ ರೀತಿ ಪರೀಕ್ಷೆ ಇರೋದಿಲ್ಲ. ಏನು ನೀವು ನಿಮ್ಮ SLC ಅಥವಾ 10ನೇ ತರಗತಿಯಲ್ಲಿ ಪಡೆದಂಥ ಅಂಕಗಳೇನಿದೆ ಅದರ ಆಧಾರದ ಮೇಲೆ ನೇಮಕಾತಿ ಮಾಡಲಾಗುತ್ತೆ. ಈಗ ನಾನು ಏನು ಹೇಳಿದೆ, ಕರ್ನಾಟಕದಾದ್ಯಂತ 1940 ಹುದ್ದೆಗಳು ಇದೆ ಅಂತ. ಆ 1940 ಹುದ್ದೆಗಳನ್ನ ಮೀಸಲಾತಿಗೆ ಅನ್ವಯ ಆಗಿ ಹಂಚಿಕೆ ಅಂದರೆ ಡಿವೈಡ್ ಮಾಡಿರ್ತಾರೆ. ಆ ಲಿಸ್ಟ್ ಹೇಗಿದೆ ಅಂದರೆ, ಈಗ UR ಅಂದರೆ ಅನ್ರಿಸರ್ವ್ಡ್ ಬಂದು 827 ಹುದ್ದೆಗಳು, OBC 446 ಹುದ್ದೆಗಳು, SC 264, ST 130, ಹಾಗೆ EWS ಅಂದರೆ ಎಕನಾಮಿಕಲಿ ವೀಕ್ ಇರೋರು 230 ಹುದ್ದೆಗಳು, ಹಾಗೆ PWD ಅಂದರೆ ಪರ್ಸನ್ ವಿತ್ ಡಿಸೈಬಿಲಿಟಿ ಅವರಿಗೆ 43 ಹುದ್ದೆಗಳನ್ನ ಮೀಸಲಾತಿ ಇಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಈ 1940 ಹುದ್ದೆಗಳನ್ನ ಡಿಸ್ಟಿಕ್ ವೈಸ್ ಡಿವೈಡ್ ಮಾಡಲಾಗುತ್ತೆ. ಅದು ಕೂಡ ನೀವು ಆನ್ಲೈನಲ್ಲಿ ಅರ್ಜಿ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಲಿಸ್ಟ್ ಸಿಗುತ್ತೆ, ನೀವು ಅಲ್ಲಿ ಚೆಕ್ ಮಾಡ್ಬೋದು. ಅರ್ಜಿಯನ್ನು ಅಪ್ಲೈ ಮಾಡಬೇಕಾದ್ರೆ ಆ ಲಿಸ್ಟ್ನ ಚೆಕ್ ಮಾಡಿಬಿಟ್ಟು ನಿಮ್ಮ ಆದ್ಯತೆಗೆ ಅನುಗುಣವಾಗಿ 1, 2, 3, 4 ಹಾಗೆ ಆಯ್ಕೆಯನ್ನು ಮಾಡ್ಕೋಬೋದು. ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕೊಟ್ಟಂತಹ ಆದ್ಯತೆಗೆ ಅನುಗುಣವಾಗಿ ನಿಮ್ಮ ನೇಮಕಾತಿ ನಡೆಯುತ್ತೆ. ಹಾಗೆ ನೀವು ಕೊಟ್ಟಂಥ ಆದ್ಯತೆಯಲ್ಲಿ ಬೇರೊಬ್ಬ ಅಭ್ಯರ್ಥಿ ನಿಮಗಿಂತ ಹೆಚ್ಚು ಪರ್ಸೆಂಟೇಜ್ ಹೊಂದಿದರೆ ಅವರಿಗೆ ಮೊದಲ ಆದ್ಯತೆ ಇರುತ್ತೆ, ನಂತರದ ಆದ್ಯತೆ ನಿಮಗಿರುತ್ತೆ. ನಾನು ಮೊದಲೇ ಹೇಳಿದ ರೀತಿ SLC ಮೆರಿಟ್ನ ಮೇಲೆ GDS ಹುದ್ದೆಗಳ ನೇಮಕಾತಿ ನಡೆಯುತ್ತೆ. ಇಲ್ಲಿ ಮೀಸಲಾತಿಗೆ ಅನುಗುಣವಾಗಿ ಹಾಗೆ SLC ಮೆರಿಟ್ನ ಆಧಾರವಾಗಿ ಇಟ್ಕೊಂಡು ಈ ಹುದ್ದೆಗೆ ನೇಮಕಾತಿ ಮಾಡಲಾಗುತ್ತೆ. ಈಗ ಅನ್ರಿಸರ್ವ್ಡ್ ಕೆಟಗರಿಲಿರೋ ಅಭ್ಯರ್ಥಿ 90% ಹೊಂದಿದ್ದು, ಹಾಗೆ SC ST ಅಭ್ಯರ್ಥಿ ಒಂದು 88 ಅಥವಾ 89% ಹೊಂದಿದರೆ ಆ ಹುದ್ದೆ SC ST ಅಲ್ಲಿ ಇರೋ ಅಭ್ಯರ್ಥಿಗೆ ಹೋಗುತ್ತೆ, ಯಾಕಂದರೆ ಇಲ್ಲಿ ಮೀಸಲಾತಿ ಇರೋದ್ರಿಂದ ಅವರಿಗೆ ಹೋಗುತ್ತೆ. ಹಾಗೆ ಇನ್ನು ಡಿಸ್ಟಿಕ್ ವೈಸ್ ಬಂದರೆ, ಈಗ ಒಂದು ಡಿಸ್ಟಿಕ್ ಯಾವುದೋ ಒಂದು ಡಿಸ್ಟಿಕ್ನ ಉದಾಹರಣೆಯಾಗಿ ತಗೊಂಡ್ರೆ ಅಲ್ಲಿ ನಿಮಗೀಗ 50 ಹುದ್ದೆಗಳು ಇದೆ ಅಂತ ಅಂದ್ಕೊಳ್ಳಿ. ಈಗ ಬರೀ 50 ಹುದ್ದೆಗಳಿಗೆ ಬರೀ 50 ಜನ ಅಷ್ಟೇ ಅಪ್ಲೈ ಮಾಡಿದಾಗ ಅಲ್ಲಿ ಅಪ್ಲೈ ಮಾಡಿರೋ ಪ್ರತಿಯೊಬ್ಬರಿಗೂ ಸಹ ನೇಮಕಾತಿ ಆಗುತ್ತೆ, ಅಂದರೆ ಹುದ್ದೆ ಸಿಗುತ್ತೆ. ಅದೇ 50 ಹುದ್ದೆಗೆ ಒಂದು 200-300 ಜನ ಅಪ್ಲೈ ಮಾಡಿದಂದರೆ ಆಗ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಆವಾಗ ಮೆರಿಟ್ ಮತ್ತು ಮೀಸಲಾತಿ ಎರಡರ ಆಧಾರದ ಮೇಲೆ ನೇಮಕಾತಿ ಮಾಡಲಾಗುತ್ತೆ. ಆದರೆ ಎಲ್ಲೂ ಆ ಥರ ಆಗಲ್ಲ. 50 ಹುದ್ದೆಗೆ 50 ಅಪ್ಲಿಕೇಶನ್ ಎಲ್ಲೂ ಬರಲ್ಲ. ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು. 50 ಹುದ್ದೆಗೆ ಒಂದು 4,000 5,000 ಅಪ್ಲಿಕೇಶನ್ ಆದರೂ ಬಂದಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು 100 ರೂಪಾಯಿ ಆಗಿರುತ್ತೆ. ಅದರಲ್ಲೂ SC ST PWD ಮತ್ತು ಫೀಮೇಲ್ ಟ್ರಾನ್ಸ್ ವುಮನ್ ಇವರಿಗೆ ಯಾವುದೇ ಫೀಸ್ ಇರೋದಿಲ್ಲ.
ಇನ್ನು ನೀವು ಈ ಹುದ್ದೆಗಳಿಗೆ ಆನ್ಲೈನ್ನ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಅದಕ್ಕೆ ಬೇಕಾಗಿರೋ ಲಿಂಕ್ indiapostsgdsonline.gov.in. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅದರ ಮುಖಾಂತರ ಬೇಕಾದರೆ ಅಪ್ಲೈ ಮಾಡ್ಬೋದು. ಇನ್ನು ಅಪ್ಲೈ ಮಾಡಲಿಕ್ಕಿಂತ ಮುಂಚೆ ನೀವು ರೆಡಿಯಾಗಿ ಇಟ್ಕೊಬೇಕಾಗಿರೋ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು SLC ಮಾರ್ಕ್ಸ್ ಕಾರ್ಡ್, ಅದ್ರ ಜೊತೆ ಸ್ಕ್ಯಾನ್ ಮಾಡಿರೋ ನಿಮ್ಮ ಫೋಟೋ ಕಾಪಿ ಮತ್ತು ಸಿಗ್ನೇಚರ್ ಮತ್ತು ಫೋಟೋ ಕಾಪಿ ಎರಡೂ ಸಹ JPG ಫಾರ್ಮ್ಯಾಟಲ್ಲಿ ಇರಬೇಕು. ಹಾಗೆ ಸಿಗ್ನೇಚರ್ ಸೈಜ್ 20 MB ಇರಬೇಕು. ಹಾಗೆ ಫೋಟೋ ಕಾಪಿ ಏನು ಸ್ಕ್ಯಾನ್ ಮಾಡಿರ್ತೀರ ಅದ್ರ ಸೈಜ್ ಬಂದು 20 MB ಇಂದ 50 MB ಒಳಗೆ ಇರಬೇಕು. ಇದಿಷ್ಟನ್ನು ನೀವು ರೆಡಿಯಾಗಿ ಇಟ್ಕೊಂಡ್ರೆ ನೀವೇ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಅಪ್ಲೈ ಮಾಡ್ಬೋದು. ಆದರೆ ಈಗ ಏನು ಸಿಗ್ನೇಚರ್ ಮತ್ತು ಫೋಟೋ ಕಾಪಿ ಫಾರ್ಮೆಟ್ ಮತ್ತು ಸೈಜ್ ಹೇಳಿದೆ, ಇದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಆ ಥರ ಇದ್ದರೆ ನೀವು ಅಪ್ಲೈ ಮಾಡಲಿಕ್ಕೆ ಆಗಲ್ಲ. ಇನ್ನು ಉಳಿದ ಡೀಟೇಲ್ಸ್ ಏನಿದೆ, ನೇಮ್ ಮತ್ತು ಅಡ್ರೆಸ್ಸು, ನಿಮ್ಮ ಅಂಕಗಳು, ಅದೆಲ್ಲನೂ ನೀವು ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಯೂಸ್ ಮಾಡಿಕೊಂಡು ಎಲ್ಲ ಡೀಟೇಲ್ಸ್ನ ನೀವೇ ಆರಾಮಾಗಿ ಫಿಲ್ ಮಾಡ್ಬೋದು. ಇನ್ನು ನೀವು ಅಪ್ಲೈ ಮಾಡಲಿಕ್ಕೆ ಕಷ್ಟ ಆದರೆ ನೀವು ಹತ್ತಿರದಲ್ಲಿರೋ ಯಾವುದಾದ್ರೂ ಕಂಪ್ಯೂಟರ್ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲಿ ಸಹ ಅಪ್ಲೈ ಮಾಡ್ಬೋದು. ಇನ್ನು ಇದು ಏನು ಲಿಂಕ್ ಇದೆ ಇದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಬೇಕಾದರೆ ಅಪ್ಲೈ ಮಾಡ್ಕೋಬೋದು. ಇದಿಷ್ಟು ಭಾರತೀಯ ಅಂಚೆ ಇಲಾಖೆಯ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇರುವಂತಹ ಮಾಹಿತಿ. ಇವತ್ತಿನ ಮಾಹಿತಿ ನಿಮಗೆ ಅಥವಾ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.